ಕರ್ನಾಟಕ ರಾಜ್ಯದ ಮೈಸೂರು ಜಿಲ್ಲಾ ನ್ಯಾಯಾಲಯದಲ್ಲಿ ಅರ್ಜಿಯನ್ನ ಕರೆದಿದ್ದಾರೆ. ಯಾವುದೇ ಪರೀಕ್ಷೆ ಇಲ್ಲದೆ ಇಲ್ಲಿ 10ನೇ ಪಾಸ್ ಆದವರಿಗೆ, ಡಿಪ್ಲೊಮಾ ಪಾಸ್ ಆದವರಿಗೆ, ಸೆಕೆಂಡ್ PUC ಪಾಸ್ ಆದವರಿಗೆ ಮತ್ತು ಡಿಗ್ರಿ ಪಾಸ್ ಆದಂತ ಅಭ್ಯರ್ಥಿಗೆ ಅವಕಾಶ ಕೊಟ್ಟಿದ್ದಾರೆ. ಸುಮಾರು 4 ನೋಟಿಸ್ ಅನ್ನ ರಿಲೀಸ್ ಮಾಡಿದ್ದಾರೆ. ಯಾವುದೇ ಒಂದು ನೇಮಕಾತಿ ಆದ್ರೆ ಒಂದು ಅಥವಾ ಬಹಳ ಅಂದ್ರೆ 2 ನೋಟಿಸ್ ಅನ್ನ ರಿಲೀಸ್ ಮಾಡ್ತಾ ಇದ್ರು. ಬಟ್ ಈ ಒಂದು ಸಂಸ್ಥೆ, ಈ ಒಂದು ಜಿಲ್ಲಾ ನ್ಯಾಯಾಲಯ ಸುಮಾರು 4 ನೋಟಿಸ್ ರಿಲೀಸ್ ಮಾಡಿದ್ದಾರೆ. ಆ ಒಂದು 4 ನೋಟಿಸ್ ಒಂದೊಂದ ತಿಳಿಸ್ಕೊಡ್ತೇನೆ. ಅಂದ್ರೆ ಅಧಿಕೃತವಾಗಿ ಆನ್ಲೈನ್ ಅಲ್ಲಿ ಅರ್ಜಿ ಯಾವಾಗಿನಿಂದ ಸ್ಟಾರ್ಟ್ ಆಗತ್ತೆ, 28 ಏಪ್ರಿಲ್ 2026ರಿಂದ ಅಧಿಕೃತವಾಗಿ ಆನ್ಲೈನ್ ಅಲ್ಲಿ ರಿಜಿಸ್ಟರ್ ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಮತ್ತೆ ಅಪ್ಲಿಕೇಶನ್ ಹಾಕೋದಕ್ಕೆ ಮೇ 31ನೇ ತಾರೀಕು ತನಕ ಅವಕಾಶ ಇರತ್ತೆ. ಬರೋಬ್ಬರಿ ನಿಮಗೆ 32 ದಿಂದ 35 ದಿನ ಮಾತ್ರ ಟೈಮ್ ಕೊಟ್ಟಿದ್ದಾರೆ. ಅಷ್ಟೊಳಗಾಗಿ ಆನ್ಲೈನ್ ಅಲ್ಲಿ ಅಪ್ಲಿಕೇಶನ್ ಹಾಕಿ. ನಾನು ಈಗಲೇ ತಿಳಿಸ್ಕೊಡ್ತಾ ಇದ್ದೇನೆ. ಮಹಿಳೆಯರು, ಪುರುಷರು ಎಲ್ಲರೂ ಮತ್ತೆ ಯಾವುದೇ ಪರೀಕ್ಷೆ ಇರೋದಿಲ್ಲ. ನೀವು SSLC ಅಲ್ಲಿ, ಸೆಕೆಂಡ್ PUC ಅಲ್ಲಿ, ಡಿಗ್ರಿ, ಡಿಪ್ಲೊಮಾದಲ್ಲಿ ಎಷ್ಟು ಗಳಿಸಿದ್ರಲ್ಲ ಆ ಒಂದು ಅಂಕದ ಮೇಲೆ ಆಯ್ಕೆ ಮಾಡ್ತಿದ್ದಾರೆ. ನೋಡಿ, ತುಂಬಾ ಜನರಿಗೆ ನಾನು ಹೇಳುವಂತ ಮಾಹಿತಿ ಸುಳ್ಳು ಅನ್ಸುತ್ತೆ. ಬಟ್ ನೀವೇ ಖುದ್ದಾಗಿ ನೋಡ್ಕೊಳ್ಳಿ. ಅಧಿಕೃತವಾಗಿ ನೋಟಿಸ್ ಅನ್ನ ಪ್ರಕಟ ಮಾಡಿದ್ದಾರೆ. ಇಲ್ಲಿ ಮೊದಲನೇ ನೋಟಿಸ್ ಆಗಿರೋದು, ಮೊದಲನೇ ನೋಟಿಸು, 2ನೇದು, 3ನೇದು, 4ನೇದು 4 ನೋಟಿಸ್ ಕೂಡ 24ನೇ ತಾರೀಕೆ ರಿಲೀಸ್ ಮಾಡಿದ್ದಾರೆ. ಅವಾಗ ರಿಲೀಸ್ ಮಾಡಿದ್ದಾರೆ. ಬಟ್ 28ನೇ ತಾರೀಕಿಂದ ಅಪ್ಲಿಕೇಶನ್ ಸ್ಟಾರ್ಟ್ ಆಗತ್ತೆ, ಅಂದ್ರೆ ನಾಳೆಯಿಂದ. ಇಲ್ಲಿ ನೋಡಿ, ಮೊದಲನೇ ನೋಟಿಸ್ ಅನ್ನ ಓಪನ್ ಮಾಡ್ತೇನೆ ನಿಮಗೆ. ಈಗ ಮೊದಲನೇ ನೋಟಿಸ್ ಅನ್ನ ಓಪನ್ ಮಾಡಿದ್ದೇನೆ. ಇಲ್ಲಿ ಓಪನ್ ಆಯ್ತು ನೋಡಿ, ನಿಮಗೆ ಕಾಣಿಸ್ತಾ ಇರಬಹುದು. ಬಟ್ ನಾನು ನಿಮಗೆ ದೊಡ್ಡದೇ ಮಾಡಿ ತೋರಿಸ್ತೇನೆ. ಇಲ್ಲಿ ನೋಡಿ, ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ ಮೈಸೂರು. ಮೈಸೂರು ಇಲ್ಲಿ ಅರ್ಥ ಮಾಡ್ಕೊಳ್ಳಿ. ತುಂಬಾ ಜನ ಹೈಕೋರ್ಟ್ ಅಂತ ಇರ್ತೀರಾ. ಮೈಸೂರು ಹೈಕೋರ್ಟ್ ಅಲ್ಲ, ಇದು ಮೈಸೂರು ಹೈಕೋರ್ಟ್ ಅಲ್ಲ. ಕರ್ನಾಟಕ ರಾಜ್ಯದಲ್ಲಿ ಹೈಕೋರ್ಟ್ ಒಂದೇ ಇದೆ, ಅದು ಬೆಂಗಳೂರಿನಲ್ಲಿ ಇರತ್ತೆ. ಇದು ಜಿಲ್ಲಾ ನ್ಯಾಯಾಲಯ ಬೇರೆ, ಡಿಸ್ಟ್ರಿಕ್ಟ್ ಕೋರ್ಟ್ ಬೇರೆ, ಹೈಕೋರ್ಟ್ ಬೇರೆ. ಇದೊಂದು ಅರ್ಥ ಮಾಡ್ಕೊಳ್ಳಿ. ಇವೆರಡು ಬೇರೆ ಬೇರೆ. ಈಗ ಕರೆದಿರೋದು ಡಿಸ್ಟ್ರಿಕ್ಟ್ ಕೋರ್ಟ್ ನಲ್ಲಿ, ಹೈಕೋರ್ಟ್ ಅಲ್ಲ. ಕರ್ನಾಟಕ ಹೈಕೋರ್ಟ್ ಅಂತಾರಲ್ಲ, ನಾನು ಈಗಲೇ ತಿಳಿಸ್ಕೊಟ್ಟಿದ್ದೇನೆ. ಅದರಲ್ಲಿ ಸುಮಾರು 4 ರಿಂದ 5 ನೋಟಿಸ್ ಬಂದಿದ್ದಾವೆ. ಇದು ಬೇರೆ, ಇದು ಮೈಸೂರು ಹೈಕೋರ್ಟ್ ನಲ್ಲಿ. ಇದೊಂದು ಅರ್ಥ ಮಾಡ್ಕೊಳ್ಳಿ. ಹೈಕೋರ್ಟ್ ಬೇರೆ, ಡಿಸ್ಟ್ರಿಕ್ಟ್ ಕೋರ್ಟ್ ಬೇರೆ. ಈಗ ಕರೆದಿರೋದು ಡಿಸ್ಟ್ರಿಕ್ಟ್ ಕೋರ್ಟ್ ನಲ್ಲಿ, ಇದು ಮೈಸೂರಿನಲ್ಲಿ. ಕರ್ನಾಟಕ ರಾಜ್ಯದಲ್ಲಿ ಹೈಕೋರ್ಟ್ ಅಂದ್ರೆ ಒಂದೇ ನೋಟಿಸ್ ಬರುತ್ತೆ ಬೆಂಗಳೂರಿನಿಂದ. ಆದ್ರೆ ಈ ಒಂದು ಡಿಸ್ಟ್ರಿಕ್ಟ್ ಕೋರ್ಟ್ ಇದಾವಲ್ಲ, ಕರ್ನಾಟಕ ರಾಜ್ಯದ ಎಲ್ಲ ಒಂದು ಜಿಲ್ಲೆಯಲ್ಲಿ ಎಷ್ಟು ಇದಾವಲ್ಲ ಡಿಸ್ಟ್ರಿಕ್ಟ್ ಕೋರ್ಟ್, ಅದಕ್ಕೆ ಸಂಬಂಧಪಟ್ಟಂತೆ ಪ್ರಕಟ ಮಾಡ್ತಾರೆ. ಇದನ್ನ ಅರ್ಥ ಮಾಡ್ಕೋಬೇಕು ಮೊದಲಿಗೆ. ಈ ಒಂದು ಡಿಸ್ಟ್ರಿಕ್ಟ್ ಕೋರ್ಟ್ ಹೈಕೋರ್ಟ್ ಇರುವಂತ ವ್ಯತ್ಯಾಸ ಈಗ ಗೊತ್ತಾಗಿದೆ ಅಂತ ಅನ್ಕೋತೇವೆ. ಇಲ್ಲಿ ನೋಡಿ, ಮೊದಲನೇ ನೋಟಿಸ್ ಅಲ್ಲಿ ಸಿಗಲಿ ಲಿಪಿಗಾರು ಗ್ರೇಡ್ ಪೋಸ್ಟ್ ಅಂತ ಹೇಳಿ 4 ಪೋಸ್ಟ್ ಇರತ್ತೆ. ಇದಕ್ಕೆ ಅರ್ಜಿ ಕರೆದಿದ್ದಾರೆ. ಇನ್ನು 2ನೇ ನೋಟಿಸ್ ನೋಡಿ ಯಾವ್ದಿದೆ. ನಾನು ನಿಮಗೆ ಒಂದೊಂದಾಗಿ ನೋಟಿಸು ವೈಸೆ ತಿಳಿಸ್ಕೊಡ್ತೇನೆ. ಮೊದಲಿಗೆ ಒಂದೊಂದು ಬರ್ತಾ ಇತ್ತು, ಅದು ಗೊತ್ತಾಗ್ತಿದ್ದಿಲ್ಲ ನಿಮಗೆ. ಈಗ ನೋಟಿಸ್ ವೈಸೆ ನಾನು ಇಷ್ಟು ಹೇಳಿದ್ರು ಕೂಡ ಕೆಲವು ಜನ ಮಬ್ಬ ಇರ್ತಾರಲ್ಲ, ಅವ್ರಿಗೆ ಏನು ಗೊತ್ತಾಗಲ್ಲ. ನಾನು ಇಷ್ಟು ದಿನಾಂಕ ಬಗ್ಗೆ, ಇಷ್ಟು ನೋಟಿಸ್ ಬಗ್ಗೆ, ನಾನು ಇಷ್ಟು ಚೀರೆ ಹೇಳಿದ್ರು ಕೂಡ ಕಮೆಂಟ್ ಬಾಕ್ಸ್ ನಲ್ಲಿ ಬಂದು ಕೊನೆಯ ದಿನಾಂಕ ಮೆನ್ಷನ್ ಮಾಡಿಲ್ಲ, ಹುದ್ದೆ ಯಾವ್ದಂತಾನೆ ತಿಳಿಸ್ಕೊಟ್ಟಿಲ್ಲ, ಯಾವ ಸಂಸ್ಥೆ ಅಂತಾನೆ ಗೊತ್ತಾಗಿಲ್ಲ, ಈ ರೀತಿಯ ಕಮೆಂಟ್ ಮಾಡ್ತಾರ. ಅಂದ್ರೆ SSLC ಅಲ್ಲಿ ಅವ್ರು ಬರೇ ದಡ್ರ ಇರ್ತಾರಲ್ಲ, ಅಂತ ಒಂದು ಕಾರಣಕ್ಕೆ ಕೇಳ್ತಿರ್ಬೋದು ಅನ್ಸುತ್ತೆ. ಇಲ್ಲಿ ನೋಡಿ, 2ನೇದಾಗಿ ಬೆರಳುಂಚುಗಾರ, ನಕಲುಗಾರ 3 ಪೋಸ್ಟ್ ಇರತ್ತೆ. ಇದು 2ನೇ ನೋಟಿಸು. ಇನ್ನು 3ನೇ ನೋಟಿಸ್ ನೋಡಿ ಯಾವ್ದಿದೆ. ಆದ ಕಾರಣ ನಮಗೆ ಒಂದೊಂದಾಗಿ ನೋಟಿಸ್ ಬಿಡಿಸಿ ಹೇಳ್ತಾ ಇರೋದು. ನೀವು ಕೂಡ ಚೆಕ್ ಮಾಡ್ಕೊಳ್ಳಿ. ಮೈಸೂರು ಡಿಸ್ಟ್ರಿಕ್ಟ್ ಕೋರ್ಟ್ .gov.in ಅಲ್ಲಿ ಸರ್ಚ್ ಮಾಡ್ಕೊಳ್ಳಿ. ಡೈರೆಕ್ಟ್ ಮೈಸೂರಿನ ಅಧಿಕೃತ ವೆಬ್ಸೈಟ್ ಇದೆಯಲ್ಲ ಡಿಸ್ಟ್ರಿಕ್ಟ್ ಕೋರ್ಟ್ದು ಮೈಸೂರ್ದು, ಅದನ್ನ ಚೆಕ್ ಮಾಡ್ಕೊಂಡು ಡೈರೆಕ್ಟ್ ವೆಬ್ಸೈಟ್ಗೆ ಬರತ್ತೆ, ನೋಡ್ಕೊಳ್ಳಿ. ಇನ್ನು 3ನೇ ನೋಟಿಸ್ ನೋಡಿ ಯಾವ್ದಿದೆ. ಇಲ್ಲಿ 3ನೇ ಎಲ್ಲ ನಮಗೆ PDF ವೈಸ್ ತಿಳಿಸ್ಕೊಡ್ತಾ ಇರೋದು. 11 ಪೋಸ್ಟ್ ಇರತ್ತೆ. ಆದೇಶ ಜಾರಿಕಾರರು ನಾನು ಈಗಲೇ ತಿಳಿಸ್ಕೊಡ್ತಾ ಇದ್ದೇನೆ. ಇಲ್ಲಿ ನೋಡಿ, 31/5/2026 ರಾತ್ರಿ 12 ಗಂಟೆ ತನಕ ಅವಕಾಶ ಇರತ್ತೆ. ಇದು 3ನೇ ನೋಟಿಸು. ಇನ್ನು 4ನೇ ನೋಟಿಸ್ ನೋಡಿ, ಕೊನೆಯ ನೋಟಿಸ್ ಅದು. ಇಲ್ಲಿ ಅತಿ ಹೆಚ್ಚು ಪೋಸ್ಟ್ ಇರೋದು ಪ್ಯೂನ್ ಪೋಸ್ಟ್, ಅಂದ್ರೆ ಜವಾನರ ಹುದ್ದೆ. ಆದೇಶ ಸೇವಕರ ಪೋಸ್ಟ್ ಇರತ್ತಲ್ಲ, 75 ಇರತ್ತೆ ಸೇವಕರು. ಈ ಒಂದು 4 ನೋಟಿಸ್ ಅನ್ನ ಪ್ರಕಟ ಮಾಡಿದ್ದಾರೆ. ಎಲ್ಲ ಕೂಡ ಮೈಸೂರು ಜಿಲ್ಲಾ ನ್ಯಾಯಾಲಯದಲ್ಲೇ. ಜಿಲ್ಲಾ ನ್ಯಾಯಾಲಯ ಕೋರ್ಟ್ ಅಲ್ಲ, ಇದೊಂದು ಅರ್ಥ ಮಾಡ್ಕೊಳ್ಳಿ. ಇದು ನಿಮಗೆ ಸಂಪೂರ್ಣ ಮಾಹಿತಿ ಗೊತ್ತಾಗಿದೆ ಅಂತ ಅನ್ಕೋತೇವೆ. ನೋಡಿ ಸ್ನೇಹಿತರೆ, ಈ ಒಂದು ಕೋರ್ಟ್ ಬಗ್ಗೆನೇ ಮಾತಾಡೋಣ. ಯಾವುದು, ಏನು, ಅಂತ ಹೇಳಿ. ಯಾರ್ಯಾರು ಇರುವಂತನ ಈ ಒಂದು ಪೇಜ್ಗೆ ಚಾನಲ್ ಅನ್ನ ಫಾಲೋ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಈಗಾಗಲೇ ನಿನ್ನೆ ಒಂದು ಇನ್ಸ್ಟಾದಲ್ಲಿ ಪೋಸ್ಟ್ ಅನ್ನು ಅಪ್ಲೋಡ್ ಮಾಡಿದ್ದೇನೆ, ಚೆಕ್ ಮಾಡ್ಕೊಳ್ಳಿ. ನಾನು ಬಂದ ತಕ್ಷಣ ಒಂದು 10-20 ನಿಮಿಷದಲ್ಲಿ ಅಪ್ಲೋಡ್ ಮಾಡ್ತೇನೆ, ಚೆಕ್ ಮಾಡ್ಕೋತ ಬರ್ರಿ. ಬನ್ನಿ ಇದ್ರ ಬಗ್ಗೆ ಒಂದೊಂದಾಗಿ ಚೆಕ್ ಮಾಡ್ತೇನೆ. ಇದು ಡಿಪ್ಲೊಮಾದವ್ರಿಗೆ, SSLC ದವ್ರಿಗೆ ಮತ್ತು ಡಿಗ್ರಿದವ್ರಿಗೆ, ದ್ವಿತೀಯ PUC ದವ್ರಿಗೆ ಅವಕಾಶ ಇರತ್ತೆ.
ಇದು ಜಿಲ್ಲಾ ನ್ಯಾಯಾಲಯ ನೇಮಕಾತಿ. ಪುರುಷರಿಗೆ ಮಹಿಳೆಯರಿಗೆ ಅವಕಾಶ ಇರತ್ತೆ, ಮಾಜಿ ಸೈನಿಕರು, ಅಂಗವಿಕಲದವರು ಎಲ್ಲರಿಗೂ ಅವಕಾಶ ಇರತ್ತೆ. ನಾನು ಒಂದು ನೋಟಿಸ್ ಅನ್ನ ತಗೊಳ್ತೀನಿ. ಆ ಒಂದು ನೋಟಿಸ್ ದಲ್ಲಿ 4 ನೋಟಿಸ್ ಒಮ್ಮೆಗೆ ತಿಳಿಸಕ್ಕಾಗಲ್ಲ. ಒಂದು ನೋಟಿಸ್ ಅನ್ನ ತಿಳಿಸ್ಕೊಡ್ತೀನಿ. ಅತಿ ಹೆಚ್ಚಿರುವಂತ ಪೋಸ್ಟ್ ಅಷ್ಟು ಚೇಂಜು, ಮತ್ತೆ ಇರುವಂತ ಮಾಹಿತಿ ಎಲ್ಲ ಒಂದೇ. ಅಲ್ಲಿ ಸಂಬಳ ಅಷ್ಟು ಚೇಂಜ್ ಇರತ್ತೆ. ಅದು ನಾನು ಬೇಸಿಕ್ ಆಗಿ ಚರ್ಚೆ ಮಾಡ್ತೇನೆ. ಉದಾಹರಣೆಗೆ ಇದು 75 ಪೋಸ್ಟ್ ಇಂದ ತಗೊಳ್ಳೋಣ. ಹಾ ನೋಡಿ, ಈ ಒಂದು ಜವಾನರ ಪೋಸ್ಟಿಗೆ ತಗೊಂಡಿದ್ದೇನೆ 75 ಪೋಸ್ಟ್, ಅದು ಸೇವಕರದು. ಇಲ್ಲಿ ಎಲ್ಲರಿಗೂ ಪೋಸ್ಟ್ ಇರತ್ತೆ. ಇದು ಆಲ್ಮೋಸ್ಟ್ ಎಲ್ಲರ ಪ್ರತಿಯೊಬ್ಬರು ಅಂದ್ರೆ ಮಾಜಿ ಸೈನಿಕರು, ಕನ್ನಡ ಅಭ್ಯರ್ಥಿಗಳು, ಗ್ರಾಮೀಣ ಅಭ್ಯರ್ಥಿ, ಮಹಿಳಾ ಅಭ್ಯರ್ಥಿ, ಇತರೆ ವರ್ಗ, ಅಂಗವಿಕಲದವರು, ಮಹಿಳಾ ಪುರುಷರಿಗೆ ಇವರಿಗೆಲ್ಲರಿಗೂ ಅವಕಾಶ ಇರತ್ತೆ. ನೋಡಿ, 10ನೇ ಪಾಸ್ ಆದವರು, ದಸ್ತಮಾನ ಕಂಪ್ಲೀಟ್ ಮಾಡಿದವರು, ಅನುಭವ ಇದ್ರು ಕೂಡ ಅಪ್ಲಿಕೇಶನ್ ಹಾಕಿ, ಅನುಭವ ಇರಲಿಲ್ಲ ಅಂದ್ರೂ ಕೂಡ ಅಪ್ಲಿಕೇಶನ್ ಹಾಕಿ. ಟೆನ್ಷನ್ ತಗೋಬೇಡಿ, ಅಪ್ಲಿಕೇಶನ್ ಹಾಕಿ. ಈಗಂತೂ ರಿಲೀಸ್ ಮಾಡಿದರೆ ಗೊತ್ತಾಗಿದೆ. ನಾನು ನಿಮಗೆ ಬೇಸಿಕ್ ಆಗಿ ಉಳಿದಂತ ಮಾಹಿತಿ ಒಂದೊಂದ ತಿಳಿಸ್ಕೊಡ್ತೇನೆ ನೋಡಿ. ಇಲ್ಲಿ 4 ಪೋಸ್ಟ್ ಇರತ್ತೆ. ಆದೇಶ ಜಾರಿಕಾರ, ಸೇವಕರ, ಬೆಳವಂಚುಗಾರ, ಶೀಘ್ರ ಲಿಪಿಗಾರ. ಮೈಸೂರು ಜಿಲ್ಲಾ ನ್ಯಾಯಾಲಯ, ಕೋರ್ಟ್ ಅಲ್ಲ, ಹೈಕೋರ್ಟ್ ಅಲ್ಲ, ಜಿಲ್ಲಾ ನ್ಯಾಯ, ಡಿಸ್ಟ್ರಿಕ್ಟ್ ಕೋರ್ಟ್. ಇದು ಟೋಟಲ್ ಆಗಿ 93 ಪೋಸ್ಟ್ ಇರತ್ತೆ. ಎಲ್ಲ ಪೋಸ್ಟ್ ಹಿಡ್ಕೊಂಡು 93. ಇನ್ನು ವಿದ್ಯಾರ್ಹತೆ, ನೀವೇನಾದ್ರೂ ಶೀಘ್ರ ಲಿಪಿಗಾರ ಹುದ್ದೆಗೆ ಅಪ್ಲಿಕೇಶನ್ ಹಾಕಿದ್ರೆ ಮೊದಲನೇದಿದು. ಇಲ್ಲಿ ನಿಮಗೆ ಟೈಪಿಂಗ್ ಪರೀಕ್ಷೆ ಒಂದು ಇಟ್ಟಿರ್ತಾರೆ. ಅಂದ್ರೆ ಡಿಪ್ಲೊಮಾ ಆದವರು ಅಪ್ಲಿಕೇಶನ್ ಹಾಕಿ, ಮತ್ತು PUC ಆದವರು ಅಪ್ಲಿಕೇಶನ್ ಹಾಕಿ, ಮತ್ತು ಪದವಿ ಆದವರು ಕೂಡ ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು. 3 ಚಾನ್ಸಸ್ ಇದೆ ನೋಡಿ, ಒಂದಿರಲಿಲ್ಲ ಅಂದ್ರೆ ಮತ್ತೊಂದು. ಎರಡನೇದಾಗಿ ಬೆರಳುಂಚುಗಾರ ಮತ್ತು ನಕಲುಗಾರ. ಇದಕ್ಕಂತೂ ಪದವಿ ಆಗಿರ್ಬೇಕಾಗತ್ತೆ, ಅಥವಾ ಸೆಕೆಂಡ್ PUC ಆಗಿರ್ಬೇಕು, ಅಥವಾ ಒಂದು ಟೈಪಿಂಗ್ ಒಂದು ಪರೀಕ್ಷೆ ಕೂಡ ಇರತ್ತೆ. ಸೇನಾದಲ್ಲಿ ಪರೀಕ್ಷೆ ಕೂಡ ಉತ್ತೀರ್ಣ ಆಗಿರ್ಬೇಕು, ಅದು ಕೊಟ್ಟಿದ್ದಾರೆ. ಇನ್ನು ಆದೇಶ ಜಾರಿಕಾರರಿಗೆ ಜಸ್ಟ್ 10ನೇ ಪಾಸ್ ಆಗಿರ್ಬೇಕು. 10ನೇ ಯಾವುದೇ ರೀತಿಯಾಗಿ ಇದು ಕೊಟ್ಟಿಲ್ಲ. ಮತ್ತೆ ಇನ್ನೊಂದು ಕೊಟ್ಟಿದ್ದಾರೆ, ಅದ್ಯಾವುದಂದ್ರೆ ಫ್ಯೂನ್ ಪೋಸ್ಟ್ ಕೂಡ ಅಷ್ಟೇ SSLC ಆಗಿರಬೇಕು. ಇದು ನಮಗೆ ಗೊತ್ತಾಯ್ತು ಅಂತ ತಿಳ್ಕೊತೀವಿ. ವಯೋಮಿತಿ 18ರಿಂದ 45. ನಿಯಮಗಳ ಪ್ರಕಾರ ಒಂದು 3 ವರ್ಷದಿಂದ 5 ವರ್ಷದ ತನಕ ಸಡಿಲಿಕೆ ಅನುವಾಗತ್ತೆ. ವೇತನ ನಿಮಗೆ ಹುದ್ದೆಗೆ ತಕ್ಕಂತೆ ಬೇರೆ ರೀತಿಯಲ್ಲಿ ಸಂಬಳ ಕೊಡ್ತಾರೆ. ಇದು ಖಾಯಂ ಹುದ್ದೆ ಇರೋದ್ರಿಂದ 44,000ದಿಂದ 27,000ದಿಂದ ಸುಮಾರು 44,000 ತನಕ ಸಂಬಳ ಕೊಡ್ತಾರೆ ಪ್ರತಿ ತಿಂಗಳಾಗಿ. 27,000ದಿಂದ 83,000 ತನಕ ಸ್ಯಾಲ್ರಿ ಕೊಡ್ತಾರೆ. ಇಲ್ಲಿದೆ, ತೋರಿಸ್ತೇನೆ ನೋಡಿ. ಇದು ಹುದ್ದೆಗೆ ತಕ್ಕಂತೆ ಬೇರೆ ಬೇರೆ ಕೂಡ ಆಗತ್ತೆ. ಇದು ಜವಾನರ ಪೋಸ್ಟ್ ಈ ರೀತಿಯಾಗಿ ಕೊಟ್ಟಿರ್ತಾರೆ. ನೋಟಿಸ್ಗಳು ಚೆಕ್ ಮಾಡ್ಕೊಳ್ಳಿ. ಈಗಾಗಲೇ ನಾನು ಟೆಲಿಗ್ರಾಮ್ ಗ್ರೂಪ್ ನಲ್ಲಿ ಅಪ್ಲೋಡ್ ಮಾಡಿದ್ದೇನೆ. ಇನ್ನು ಅರ್ಜಿ ಶುಲ್ಕ ನೋಡಿ, ಒಂದೊಂದು ಪೋಸ್ಟಿಗೆ ಒಂದೊಂದು ಬೇರೆ ಬೇರೆನ ಕೊಟ್ಟಿದ್ದಾರೆ. ಆ ಒಂದೊಂದು ಪೋಸ್ಟ್ ಒಂದೊಂದು ರೀತಿಯಲ್ಲಿ ತಿಳಿಸ್ಕೊಡೋದಾದ್ರ, ಶೀಘ್ರ ಲಿಪಿಗಾರ ಹುದ್ದೆಗೆ ಸಾಮಾನ್ಯ ವರ್ಗದವರಿಗೆ 300 ರೂಪಾಯಿ ಇಟ್ಟಿದ್ದಾರೆ. ಪ್ರವರ್ಗ 2A 2B ದವರಿಗೆ 150 ರೂಪಾಯಿ. ಉಳಿದಂತ ಕ್ಯಾಂಡಿಡೇಟ್ SC ST PH ದವರಿಗೆ ಶುಲ್ಕನೇ ಕೊಟ್ಟಿಲ್ಲ. ಯಾವುದೇ ನೇಮಕಾತಿಯಲ್ಲಿ ಶುಲ್ಕನಿಲ್ಲ ಇದಕ್ಕೆ, ಯಾವುದೇ ಪೋಸ್ಟ್ ಅಲ್ಲಿ. SC ST ವರ್ಗ PH ಅವ್ರಿಗೆ ಯಾವುದೇ ರೀತಿಯ ಶುಲ್ಕನಿಲ್ಲ. ನಕಲುಗಾರರ ಹುದ್ದೆಗೆ ಸೇಮ್ 300 ರೂಪಾಯಿ. ಸರ್ವರ್ ಹುದ್ದೆಗಳಿಗೆ 300 ರೂಪಾಯಿ ಸೇಮು. ಶೀಘ್ರ ಲಿಪಿಗಾರರು ಕೂಡ ಸೇಮು. ಆದೇಶ ಜಾರಿಕಾರ ಕೂಡ ಸೇಮು. ಈ ರೀತಿಯಾಗಿ ಕೊಟ್ಟಿದ್ದಾರೆ. ಫ್ಯೂನ್ ಹುದ್ದೆಗೆ 200 ರೂಪಾಯಿ ಇಟ್ಟಿದ್ದಾರೆ. ಇದೊಂದೇ ಕಡಿಮೆ ಮಾಡಿದ್ದಾರೆ. ಉಳಿದಂತದಕ್ಕೆ 300 150 ಈ ರೀತಿಯಾಗಿ ಕೊಟ್ಟಿದ್ದಾರೆ. ಕೊನೆ ದಿನಾಂಕ 31 ಮೇ 2026 ತನಕ ಅವಕಾಶ ಇದೆ ನೋಡಿ. ಪರೀಕ್ಷೆ ಅಂದ್ರೆ ಇರೋದಿಲ್ಲ. ಆ ಒಂದು ಶೀಘ್ರ ಲಿಪಿಗಾರ ಇದೆಲ್ಲ, ಸ್ಟೆನೋಗ್ರಾಫರು, ಟೈಪಿಸ್ಟ್ ಒಂದು ಪರೀಕ್ಷೆ ಇದ್ದಿರಬಹುದು. ಉಳಿದಂತವ್ರಿಗೆ ಪರೀಕ್ಷೆ ಇಲ್ಲ ನೋಡಿ. ಅಂದ್ರೆ ಇಷ್ಟು ನಿಮಗೆ ಮಾಹಿತಿ ಗೊತ್ತಾಗಿದೆ ಅಂತ ಅನ್ಕೋತೀವಿ.